ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೀಶೋ ಸ್ಯಾರಿ ಹಾಲ್. ಅಂದರೆ ನಾನು ಮೀಶೋದಲ್ಲಿ ತೊಗೊಂಡಿರುವಂತಹ ಎಲ್ಲ ಸ್ಯಾರಿಗಳನ್ನ ಒಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 2-3 ಸ್ಯಾರೀಸ್ ಊರಲ್ಲಿದೆ, ಅದನ್ನು ನಾನು ಯಾವಾಗಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡು ಬಂದರೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನು ಉಟ್ಕೊಂಡಿರೋ ಸ್ಯಾರಿ ಕೂಡ ಮೀಶೋದಲ್ಲೇ ತೊಗೊಂಡಿರೋದು. ಇದು ಸ್ಯಾಟಿನ್ ಸ್ಯಾರಿ. ಆಲ್ಮೋಸ್ಟ್ ನಾನು ಮೀಶೋದಲ್ಲಿ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ, ಹಾಗೆ ಸ್ಯಾರೀಸು ಕೂಡ ತರಿಸಿದ್ದೀನಿ. ಸ್ಯಾರಿ ಪ್ರಾಡಕ್ಟನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾನು ಯಾವ್ಯಾವುದು ತೊಗೊಂಡಿದ್ದೀನಿ, ಯಾವುದ್ಯಾವುದು ವರ್ತ್ ಅಂತ ಕೂಡ. ನನ್ನ ಹತ್ರ ತುಂಬ ಸ್ಯಾರೀಸ್ ಇದೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ಸ್ಯಾರಿ ಬಂದು ಸ್ಯಾಟಿನ್ ಸ್ಯಾರಿ, ಗ್ರೇ ಕಲರ್ ಸ್ಯಾಟಿನ್ ಸ್ಯಾರಿ. ಇದಕ್ಕೆ ನಾನು ಸಿಲ್ವರ್ ಕಲರ್ ಬಾರ್ಡ್ರ್ ಕೊಟ್ಟು ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಇದು ಉಟ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಇದಕ್ಕೆ ಒಂದು ಸಿಂಗಲ್ ಜುವೆಲರಿ ಹಾಕ್ಕೊಂಡು ಸಿಂಪಲ್ಲಾಗಿ ಬರ್ಡೇ ಪಾರ್ಟಿ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಸ್ಯಾರೀಸೇ ತುಂಬ ಇಷ್ಟ ಆಗೋದು. ನನಗೆ ಸ್ವಲ್ಪ ಫ್ಲವರ್ಸ್ ಎಲ್ಲ ಇರೋದು ಇಷ್ಟ. ಎರಡನೇ ಸ್ಯಾರಿ ಇದು ಗ್ರೀನ್ಸ್, ಇದು ಕೂಡ ಗ್ರೀನ್ ಸ್ಯಾಟಿನ್ ಸ್ಯಾರಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸೆರಗಲ್ಲಿ ಎಡ್ಜಲ್ಲಿ ಸ್ವಲ್ಪ ದೊಡ್ಡ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಫುಲ್ ಸ್ಯಾರಿ ಕೂಡ ಸಿಲ್ವರ್ ಸ್ಯಾರಿಗೆ ಸಿಲ್ವರ್ ಕಲರ್ ಮಾಡ್ಕೊಂಡಿದ್ದೀನಿ. ಈ ಗ್ರೀನ್ ಸ್ಯಾರಿಗೆ ಗೋಲ್ಡ್ ಕಲರ್ ಬಾರ್ಡ್ರನ್ನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಉಟ್ರೆ ಅಂತೂ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ. ಯಾರಾದರೂ ಸಿಂಪಲ್ಲಾಗಿ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಈ ಥರ ಸ್ಯಾರೀಸ್ ಲೈಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ನಾನು ಹಾಕ್ಕೊಂಡಿರೋ ಬ್ಲೌಸ್ ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ನಾನೀಗ ಉಟ್ಟಿರೋ ಸ್ಯಾರಿ ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ಇದು ತುಂಬ ದಿನಗಳಾಯಿತು ತೊಗೊಂಡು. ತುಂಬ ಚೆನ್ನಾಗಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮೂರನೇ ಸ್ಯಾರಿ ಬಂದು ಬ್ಲ್ಯಾಕ್ ವಿತ್ ಸಿಲ್ವರು. ಇದು ಸ್ವಲ್ಪ ವೈಟ್ ಕಾಣಿಸ್ತಿದೆ. ಬ್ಲ್ಯಾಕ್ ವಿತ್ ಸಿಲ್ವರು. ಇದಕ್ಕೆ ಬ್ಲೌಸ್ ಬಂದು ಬ್ಲ್ಯಾಕ್ ಬಂದಿದೆ. ನಾನು ಬ್ಲೌಸೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಳ್ತೀನಿ, ಅದಕ್ಕೆ ಗೋಲ್ಡ್ ಪೈಪಿಂಗ್ ಕೊಡಿಸ್ಕೊಂಡಿದ್ದೀನಿ. ಈ ಸ್ಯಾರಿ ಏನು ಮಾಡಿದೆ, ಇದು ಸ್ಯಾರಿ ಫುಲ್ ಸಿಂಪಲ್ಲಾಗಿದೆ, ಅದನ್ನು ಹಾಗೆ ಆ್ಯಸ್ ಇಟ್ ಈಸ್, ಏನು ಇದಕ್ಕೇನು ಕಸ್ಟಮೈಸ್ ಮಾಡಿಲ್ಲ. ಇದು ಸೆರಗು ಕೂಡ ಸಿಂಪಲ್. ಓವರಾಲ್ ಫುಲ್ ಒಂದೇ ಥರ ಇದೆ, ಬಟ್ ಉಟ್ರೆ ಮಾತ್ರ ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ. ಬ್ಲ್ಯಾಕ್ ಇಷ್ಟಪಡೋರು ಈ ಸ್ಯಾರಿನ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಾಫ್ಟಾಗಿದೆ. ಮಕ್ಕಳನ್ನೆಲ್ಲ ಎತ್ಕೊಂಡಾಗ ಈ ಥರ ಸ್ಯಾರೀಸು ಚೆನ್ನಾಗಿರುತ್ತೆ. ಇದು ಕಾಟನ್ ಸ್ಯಾರಿ. ಇದರಲ್ಲಿ ಈ ಭರತನಾಟ್ಯ ಈ ಥರದ್ದೆಲ್ಲ ಡ್ಯಾನ್ಸ್ ಮಾಡೋ ಥರ ಇತ್ತು. ಇದೊಂಥರ ಚೆನ್ನಾಗಿತ್ತಲ್ವ, ಹಾಗಾಗಿ ಈ ಸ್ಯಾರಿ ಕೂಡ ಸೆಲೆಕ್ಟ್ ಮಾಡಿಕೊಂಡೆ. ಚೆನ್ನಾಗಿದೆ. ಇದನ್ನಿನ್ನೂ ಉಟ್ಟಿಲ್ಲ, ಬಟ್ ವಾಶ್ ಮಾಡಿದ್ದೀನಿ ಒಂದ್ಸರಿ. ಸುಮ್ಮನೆ ವಾಶ್ ಮಾಡಿ ನೋಡಿದೆ ಹೇಗಿದೆ ಅಂತೇಳಿ. ಸ್ಯಾರಿ ಕೂಡ ಸಾಫ್ಟಾಗಿದೆ. ತುಂಬ ರೀಸನಬಲ್ ರೇಟು ಅಂತ ರೇಟೇನಿಲ್ಲ. ಇದೊಂದು 280 250 ಸಮಥಿಂಗ್ ಅಷ್ಟೇ ಕೊಟ್ಟಿರೋದು ನಾನು. ಎಲ್ಲನೂ ಅಷ್ಟೇ ಅಪ್ ಟು 1000 ಒಳಗಡೆ ಸ್ಯಾರೀಸೇ. ಸೀರೆ ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ರೆಡ್ ಬ್ಲೌಸ್ ಕೂಡ ನಾವು ಬ್ಲೌಸ್ ಎಕ್ಸ್ಟ್ರಾ ಸ್ಟಿಚ್ ಮಾಡಿಸ್ಕೊಳ್ಳದೆ ಹೋದರೂ ನಮ್ಮ ಹತ್ರ ಇರೋದು ರೆಡ್ ಬ್ಲೌಸ್ ಯಾವುದಾದ್ರು ಇದೆ, ಇದನ್ನು ಮ್ಯಾಚ್ ಮಾಡ್ಕೋಬೋದು. ಸೀರೆ ಫುಲ್ಲು ಬಿಸ್ಕೆಟ್ ಕಲರು, ಆಫ್ ವೈಟ್. ಇದು ರೆಡ್ ವಿತ್ ವೈಟ್ ಕಲರ್ ಸ್ಯಾರಿ. ರೆಡ್ ಪೈಪಿಂಗ್ ಬಂದಿದೆ, ಒಂಥರ ಇದು ಲೇಸ್ ಟೈಪಲ್ಲಿ ಚೆನ್ನಾಗಿದೆ. ಸಿಂಪಲ್ಲಾಗಿ ಯಾರಾದರೂ ಲೈಕ್ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಸಿಂಪಲ್ ಸ್ಯಾರಿ ಇಷ್ಟ ಆಗುತ್ತೆ. ಈ ಎಡ್ಜಲ್ಲಿ ಈ ಥರ ಕೊಟ್ಟಿದ್ದಾರೆ, ಅದೇ ಇದರಲ್ಲಿ ಸ್ಯಾರಿಗೆಲ್ಲ ಹೈಲೈಟು. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ಉಟ್ಟರೆ ನನಗೆ ಒಂಥರ ಕಂಫರ್ಟಬಲ್ ಇರುತ್ತೆ, ಸಾಫ್ಟಾಗಿರುತ್ತೆ. ನಂಗೆ ಸ್ವಲ್ಪ ಈ ಥರ ಸ್ಯಾರೀಸೇ ಲೈಕ್ ಆಗುತ್ತೆ, ಹಾಗಾಗಿ ನಾನು ಈ ಥರ ಸ್ಯಾರೀಸ್ನ ಚೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ, ನಾನು ಸಿಂಪಲ್ಲಾಗಿ ಪೂಜೆ ಮಾಡುವಾಗೆಲ್ಲ ಉಟ್ಕೊಳ್ತೀನಿ. ಈಗ ನಾನು ಬಾಣಂತಿರೋದ್ರಿಂದ ಸ್ವಲ್ಪ ಸ್ಯಾರಿ ವೇರ್ ಕಡಿಮೆ ಮಾಡ್ತಾಯಿದ್ದೀನಿ. ಇದು ಕೂಡ ಸಿಂಪಲ್ ಸ್ಯಾರಿ. ಇದಕ್ಕೂ ಕೂಡ ನಾನು ಬ್ಲೌಸ್ ನನ್ನ ಹತ್ರ ಇರೋದೇ ಮ್ಯಾಚ್ ಮಾಡಿದ್ದೀನಿ, ಇದಕ್ಕೆ ಸ್ಟಿಚ್ ಮಾಡ್ಸೋಕ್ಕೆ ಹೋಗಿಲ್ಲ. ಇದಕ್ಕೆ ಯಾವುದಾದ್ರೂ ರಾಮ ಗ್ರೀನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೋಬೋದು. ಇದು ಕೂಡ ಉಟ್ಟರೆ ತುಂಬ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಇಷ್ಟಪಡೋರು ಈ ಸ್ಯಾರಿನ ಕೂಡ ಬೈ ಮಾಡ್ಬೋದು. ಇದು ಕೂಡ ಅಷ್ಟೇ. ಇದಕ್ಕೂ ಅದೇ ಥರ ಸೇಮ್ ಬ್ಲೌಸು, ಸ್ವಲ್ಪ ಗ್ರೀನಿಶ್ ಬ್ಲೌಸ್ ಇದ್ದರೂ ಮ್ಯಾಚ್ ಆಗುತ್ತೆ. ಇದು ಕೂಡ ನಾನು ಉಟ್ಕೊಂಡಿಲ್ಲ ಇನ್ನು. ಇದು ವಾಶ್ ಮಾಡಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಉಟ್ರೆ ಕೂಡ ಸ್ಯಾರಿನೂ ಕಂಫರ್ಟಬಲಾಗಿ ಕಾಣಿಸ್ತಾ ಇತ್ತು. ಇದು ರೀಸನಬಲ್ ರೇಟು. ಇದನ್ನು ಕೂಡ ಯಾರಾದರೂ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಇದು ಈಗ ರೀಸೆಂಟಲ್ಲಿ ಸ್ಯಾರಿ ಟ್ರೆಂಡಿಂಗಲ್ಲಿದೆ. ತುಂಬ ಮೀಶೋ ಓಪನ್ ಮಾಡಿದ ತಕ್ಷಣ ಈ ಸ್ಯಾರಿ ಕಾಣಿಸುತ್ತೆ. ಓಕೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತೇನಿಲ್ಲ. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮನೇಲಿ ಪೂಜೆ ಮಾಡೋದಕ್ಕೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ.
ಇದು ಕೂಡ ಒಂದು ಆಫ್ ವೈಟ್ ಸ್ಯಾರಿ. ಇದು ಸ್ವಲ್ಪ ಆಫ್ ವೈಟು ಗೋಲ್ಡ್ ಬಾರ್ಡ್ರು. ಇದಕ್ಕೆ ನಾನು ಬ್ಲೂ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ಸಿಂಪಲ್ಲಾಗಿ, ಇದು ತುಂಬ ಹಳೆ ಸೀರೆ, ನಾನು ಸ್ಟಾರ್ಟಿಂಗ್ ಮೀಶೋ ಸ್ಟಾರ್ಟ್ ಆದಾಗ ತೊಗೊಂಡಿದ್ದ ಸೀರೆ. ತುಂಬ ಚೆನ್ನಾಗಿದೆ. ಈ ಸೀರೆ ಕೂಡ ಒಂದು ಸ್ವಲ್ಪನೂ ಹಾಳಾಗಿಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಸೀರೆ. ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಯಾವ ಥರ ಸೀರೆ. ಈಗ ನಾನು ಉಟ್ಕೊಂಡಿದ್ದೀನಲ್ಲ ಆ ಬ್ಲೌಸ್ ಕೂಡ ಇದಕ್ಕೆ ಮ್ಯಾಚ್ ಆಗುತ್ತೆ. ನಾನು ಆಲ್ಮೋಸ್ಟ್ ಸೀರೆ ಎಲ್ಲ ಸ್ವಲ್ಪ ಆ ಥರನೇ ಪರ್ಚೇಸ್ ಮಾಡೋದು. ಇದು ವೈಟ್ ಸ್ಯಾರಿ, ಇದು ತುಂಬ ಚೆನ್ನಾಗಿದೆ. ಇದು ಕಾಟನ್ ಸ್ಯಾರಿ, ಕಾಟನ್ ವೈಟು. ಈ ಥರದ ಸೀರೆ ನಾನು ಇವಾಗೆಲ್ಲೂ ನೋಡಲಿಲ್ಲ ಮೀಶೋದಲ್ಲಿ. ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಇದೆ, ಅದು ಹುಡುಕದೇ ಸಿಗಲಿಲ್ಲ. ತುಂಬ ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ ಗೊತ್ತಾ ಕಾಟನ್ ಮೆಟೀರಿಯಲು. ಇದನ್ನು ಒಂದು 3-4 ಟೈಮ್ಸ್ ಕೂಡ ವಾಶ್ ಮಾಡಿದ್ದೀವಿ. ಇದನ್ನು ಆ್ಯಕ್ಚುಲಿ ನನ್ನ ತಂಗಿ ಸ್ಯಾರಿ, ಇದು ನನ್ನ ಸ್ಯಾರಿ ಅಲ್ಲ, ಅವಳೇ ಉಟ್ಕೊಂಡಿದ್ದಾಳೆ. ನಾನು 3-4 ಸರಿ ವಾಶ್ ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ವಾಶ್ ಮಾಡಿದರೂ ಕೂಡ ಏನೂ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ. ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಆ ಬೊಟ್ಟ ಬಂದಿದೆಯಲ್ಲ ಅದೇ ಅದಕ್ಕೆ ಲುಕ್ ಆಗಿರೋದು. ಸೀರೆ ಕೂಡ ಥಿಕ್ನೆಸ್ಸು ಚೆನ್ನಾಗಿದೆ, ಸಾಫ್ಟಾಗಿ. ಕಾಟನ್ ಸ್ಯಾರಿ ಆದರೂ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಸೀರೆ ಬಂದು ಲೆಮನ್ ಯೆಲ್ಲೋ ಕಲರ್ ಸೀರೆ. ಇದು ಕೂಡ ಚೆನ್ನಾಗಿದೆ. ಇದು ಸ್ವಲ್ಪ ತೆಳುಗಿದೆ. ತೆಳುಗೆ ಇಷ್ಟಪಡೋರಿಗೆ ಇಷ್ಟ ಆಗಲ್ಲ, ಬಟ್ ಸೀರೆ ಉಟ್ಕೊಂಡಾಗ ಲುಕ್ ಬರುತ್ತಲ್ಲ, ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಬ್ಲೌಸ್ ಇದೆ. ಇದನ್ನು ನಾನಿನ್ನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದು ಬ್ಲೌಸ್ ಸ್ಟಿಚ್ ಆದಮೇಲೆ ಒಂದು ಸಾರಿ ಉಟ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಇದು ಎಲ್ಲ ಸ್ಕಿನ್ ಸ್ಟೋನ್ವರೆಗೂ ಸೆಟ್ ಆಗುತ್ತೆ. ಇದು ಅವ್ರಿಗೆ ಇವ್ರಿಗೆ ಅಂತೇನಿಲ್ಲ, ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ಲೆಮನ್ ಯೆಲ್ಲೋ ಕಲರು. ಇದಕ್ಕೆ ಸ್ವಲ್ಪ ಗೋಲ್ಡಿಶ್ ಅಟ್ಯಾಚ್ ಇದೆ. ಬೊಟ್ಟ ರೌಂಡ್ ಇದೆ. ಸ್ಯಾರಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನನ್ನ ಲುಕ್ಕೇ ಚೆನ್ನಾಗಾಯ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇನೋ ಗೊತ್ತಿಲ್ಲ, ಸ್ಯಾರಿ ಎಷ್ಟಿದ್ರೂ ಸ್ಯಾರಿ ನೋಡಿದಾಗ ನಾಗಾವಲ್ಲಿ ಆಗಿಬಿಡ್ತೀವಿ. ಎಷ್ಟು ಇಷ್ಟ ಆಗುತ್ತಲ್ವ ಸ್ಯಾರೀಸು ಹೆಣ್ಮಕ್ಳಿಗೆ. ಇದು ಬ್ಲೌಸು ಫುಲ್ ಎಲ್ಬೋ ಸ್ಲೀವ್ಸ್ ಹೊಲಿಸಿದ್ದೀನಿ. ಇದು ಕೂಡ ಅಷ್ಟೇ, ಇದೂ ರೀಸನಬಲ್ ರೇಟೇ. ಇದು ತುಂಬ ತೆಳುಗಿದೆ, ಬಟ್ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಉಟ್ಟಾಗ ಅಷ್ಟೊಂದೇನು ತೆಳು ಕಾಣಲ್ಲ, ಬಟ್ ಯಾರಾದರೂ ತುಂಬ ತೆಳುಗಿದೆ ಇಷ್ಟಪಡಲ್ಲ ಅನ್ನೋರು ಬೇಡ, ಇಷ್ಟ ಆಗುತ್ತೆ ಅನ್ನೋರು ಉಟ್ಕೋಬೋದು. ನಾವು ನೀಟಾಗಿ ನನಗೆ ಹುಟ್ಟಿರೋ ಸ್ಯಾರಿ ಅಷ್ಟೇ, ಇದು ಕೂಡ ತೆಳುಗಿದೆ. ನಾವು ಉಟ್ಕೊಳ್ಳೋದು ನೀಟಾಗಿ ಉಟ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಸ್ಯಾರೀಸು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರೀಸ್ ಮಾತ್ರ. ಹೆಣ್ಮಕ್ಳಿಗೆ ಸೀರೆ ಉಟ್ರೇ ಅಲ್ವಾ ಎಷ್ಟು ಲುಕ್ ಬರೋದು. ಇದು ಸಿಂಪಲ್ಲಾಗಿದೆ ನೋಡೋದಕ್ಕೆ, ಉಟ್ರೆ ಮಾತ್ರ ತುಂಬ ಲುಕ್ ಬರುತ್ತೆ. ಇದು ಸಿಂಪಲ್ ಪಿಂಕ್ ಸ್ಯಾರಿ, ಫುಲ್ ಪ್ಲೈನ್ ಸ್ಯಾರಿ. ಇದಕ್ಕೇನಾದರೂ ಕಸ್ಟಮೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ, ಅದು ಟೈಮ್ ಇಲ್ಲ, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಅವತ್ತು ಯಾವ್ದು ಇಷ್ಟ ಆಗುತ್ತೋ ಆ ಬ್ಲೌಸ್ನ ಮ್ಯಾಚ್ ಮಾಡಿ ಉಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದರಲ್ಲಿ ಕಲರ್ಸ್ ಇತ್ತು. ಬ್ಲೂ ಕಲರ್ ಇದೆ, ಗ್ರೀನ್ ಕಲರ್ ಇತ್ತು. ನನಗೇನೋ ಗೊತ್ತಿಲ್ಲ, ಪಿಂಕ್ ಇಷ್ಟ ಆಯಿತು. ನನಗೆ ಸ್ವಲ್ಪ ಪಿಂಕ್ ಕೂಡ ಫೇವ್ರೆಟ್ ಕಲರ್ ಅಲ್ವಾ, ಹಾಗಾಗಿ ಪಿಂಕ್ನ ಬೇಗ ಲೈಕ್ ಮಾಡಿಕೊಂಡೆ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿದನ್ನು ಯಾವುದಾದ್ರೂ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ತೊಗೊಂಡಿದ್ದು, ಬಟ್ ಸ್ಯಾರಿನೇ ಚೆನ್ನಾಗಿದೆಯಲ್ಲ ಅಂತ ಹಾಗೆ ಇಟ್ಕೊಂಡೆ. ಇದು ಕಾಟನ್ ಸ್ಯಾರಿ. ಇದಂತೂ ತುಂಬ ಸಾಫ್ಟಾಗಿದೆ. ಇದು ಕೂಡ ಈಗ ಟ್ರೆಂಡಿಂಗಲ್ಲಿದೆ ಈ ಸ್ಯಾರಿ. ಇದು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಬ್ಲೌಸ್ ಸ್ಟಿಚ್ ಮಾಡಿಸಿದ ಮೇಲೆ ಉಟ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದು ಫುಲ್ಲು ಫ್ಲೋರಲ್ ಡಿಸೈನ್ ಬಂದಿದೆ ಸ್ಯಾರಿ ಫುಲ್ಲು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಸಿಂಪಲ್ಲಾಗಿ ಇಷ್ಟಪಡೋರಿಗೆ ಓಕೆ, ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ. ನನಗೆ ಹುಟ್ಟಿರೋ ಬ್ಲೌಸ್ ಕೂಡ ಮ್ಯಾಚ್ ಆಗ್ತಿದೆ ಅದಕ್ಕೆ. ಯಾವುದೇ ಡ್ರೆಸ್ ಹಾಕ್ಕೊಳ್ಳಿ, ಸ್ಯಾರಿ ಹಾಕ್ಕೊಂಡಾಗ ಆಗೋ ಖುಷಿ ಒಂಥರ ಡಬಲ್ ಖುಷಿ ಅಲ್ವಾ. ನನ್ನ ಹತ್ರ ಎಷ್ಟು ಸ್ಯಾರಿ ಇದ್ರೂ ಎಲ್ಲಾದರೂ ಒಂದು ಸ್ಯಾರಿ ಚೆನ್ನಾಗಿದೆ ಅಂದರೆ ಇಷ್ಟ ಆಗಿಬಿಡುತ್ತೆ. ಬೇಗ ತೊಗೋಬೇಕು ಅನ್ನೋ ಮನಸ್ಸಾಗುತ್ತೆ. ಇದು ಗೋಲ್ಡ್ ಕಲರ್ ಸ್ಯಾರಿ. ಇದು ನಾನು ಅದು ಬಾರ್ಡ್ರ್ ಮಾತ್ರ ಇಡಿಸ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಸ್ಯಾರಿನೂ ತುಂಬ ಚೆನ್ನಾಗಿ, ಇದರಲ್ಲಿ ಒಂದು ಫ್ಲವರ್ ಕೊಟ್ಟಿದ್ದಾರೆ, ಚೆನ್ನಾಗಿ ಇದೆ. ಸೀರೆ ಫುಲ್ಲು ಸಿಂಪಲ್ಲು, ಬಟ್ ಬಾರ್ಡ್ರ್ ಮಾತ್ರ ಸೇಮ್ ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ. ಈ ಥರ ಫ್ಲವರ್ ಒಂದು ಬಂದಿದೆ. ಇನ್ನೂ ಒಂದು 2-3 ಸ್ಯಾರಿ ಇದು, ಅದನ್ನು ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಈಗ ನನ್ನ ಹತ್ರ ಏನಿತ್ತು ಆ ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವಾಗಾದರೂ ಅದನ್ನು ತೊಗೊಂಬರ್ತೀನಲ್ಲ, ಅದನ್ನು ಕೂಡ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವುದು ಅಂತ ಹೇಳ್ಬಿಟ್ಟು. ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಉಟ್ಕೊಂಡ್ರೆ ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತಾ ಸ್ಯಾರಿ.
ನನಗೆ ಈ ಸೀರೆನೂ ಇಷ್ಟ ಆಯಿತು. ಇದು ಫುಲ್ಲು ಗೋಲ್ಡ್ ಕಲರ್ ಸ್ಯಾರಿ, ಚೆನ್ನಾಗಿದೆ. ಓವರಾಲ್ ಲುಕ್ಕಲ್ಲಿ ಚೆನ್ನಾಗಿದೆ. ಇದಂತೂ ತುಂಬ ಕಡಿಮೆ ರೇಟು, ನೋಡೋದಕ್ಕೆ ಸೀರೆ ತುಂಬ ಸಾಫ್ಟಾಗಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದನ್ನು ನಾನು ತುಂಬ ಸರಿ ಉಟ್ಟಿದ್ದೀನಿ. ತುಂಬ ಕಂಫರ್ಟಬಲ್ ಸ್ಯಾರಿ. ನನಗೆ ಗೊತ್ತಿಲ್ಲ ನನಗೇನೋ ಇದನ್ನು ಉಟ್ಕೊಂಡ್ರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಆವಾಗವಾಗ ಈ ಸೀರೆ ಉಟ್ಕೊಳ್ತೀನಿ. ಇದಕ್ಕೆ ಬ್ಲೌಸ್ ಏನು ಬಂದಿರಲಿಲ್ಲ, ನಾನು ಬ್ಲೌಸ್ ಮ್ಯಾಚ್ ಮಾಡಿ ಉಟ್ಕೊಳ್ತೀನಿ. ನನಗೆ ಅವತ್ತು ಯಾವ್ದು ಈ ಸೀರೆಗೆ ಕಂಫರ್ಟಬಲಾಗಿ ಚೆನ್ನಾಗಿ ಕಾಣುತ್ತೋ ಆ ಬ್ಲೌಸ್ನ ಮ್ಯಾಚ್ ಮಾಡಿ ಉಟ್ಕೊಳ್ತಾ ಇರ್ತೀನಿ. ಈ ಸೀರೆ ಸಾಫ್ಟಾಗಿದೆ, ನೋಡೋದಕ್ಕೆ ಸಿಂಪಲಾಗಿದ್ರೂ ಉಟ್ಕೊಂಡಾಗ ಒಳ್ಳೆ ಲುಕ್ ಬರುತ್ತೆ. ಈ ಸೀರೆಗೆ ನಾನು ಅಂಥ ಅಮೌಂಟ್ ಏನು ಕೊಟ್ಟಿಲ್ಲ, 150 120 ಈ ರೇಂಜಲ್ಲೇ ಸೀರೆ ಅದು. ಇದು ಒಂದು ಗ್ರೀನ್ ಸ್ಯಾರಿ, ಗ್ರೀನ್ ವಿತ್ ರಾಣಿ ಪಿಂಕ್ ಕಲರು. ಬ್ಲೌಸ್ ಸಿಂಪಲ್ಲಾಗಿ ಹೊಲಿಸಿದ್ದೀನಿ, ಆ ಬಾರ್ಡ್ರ್ ಮಾತ್ರ ಸ್ಲೀವ್ಸಿಗೆ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿದೆ ಸೀರೆ. ಇದನ್ನು 650 620 ಆ ರೇಂಜಲ್ಲೇ ತೊಗೊಂಡಿದ್ದು. ಇದನ್ನು ತುಂಬ ವರ್ಷಗಳೇ ಆಯಿತು. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ವಾಶ್ ಮಾಡಿದ್ದೀನಿ ಸೀರೆ. ನಾನು ಇವತ್ತಿಗೂ ಹೊಸ ಸೀರೆ ಇದ್ದಂಗೆ ಇದೆ. ನನ್ನ ಮಗಳು ಕೂಡ ನಾನು ಉಟ್ಕೊಂಡು ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾಳೆ. ಅವಳು ಕೂಡ ಸೀರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಇದು ಫ್ಯೂಚರಲ್ಲಿ ಅವಳು ನೋಡಿಕೊಂಡಾಗ ನಾನು ಹಿಂಗೆಲ್ಲ ಮಾಡೋದ್ನ ಅಂತ ಅವಳಿಗೆ ಖುಷಿಯಾಗುತ್ತೆ. ಸ್ಯಾರಿ ಫುಲ್ಲು ಈ ಥರ ಬರುತ್ತೆ. ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡ್ರು, ಮೇಲ್ಗಡೆ ಚಿಕ್ಕ ಬಾರ್ಡ್ರು. ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಕಲರ್ ಕಾಣಿಸ್ತಾ ಇದೆ, ಬಟ್ ಅಷ್ಟೊಂದೇನು ಕಲರ್ ಇಲ್ಲ. ಇದು ಲಾಸ್ಟ್ ಸೀರೆ. ಇದು ಗೋಲ್ಡ್ ಕಲರ್ ಸ್ಯಾರಿನೇ. ಇದನ್ನು ನಾನು ನನ್ನ ತಂಗಿಗೆ ಕೊಡಿಸಿದ್ದು ಬರ್ತ್ಡೇಗೆ. ಇದು ಚೆನ್ನಾಗಿದೆ. ಇದನ್ನು ನಾನು ಹೇಗೆ ಬರುತ್ತೋ ಅಂದ್ಕೊಂಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ರೇಟ್ ಏನು ಅನಿಸ್ತದೆ, ಮರ್ತೋಗಿದೆ. ತುಂಬ ಹಳೆ ಸೀರೆ, ಅಂದರೆ 9 ವರ್ಷ ಹತ್ತತ್ರ ನಿಯರ್ಲಿ, ಒಂದು 8 ವರ್ಷ 6 ವರ್ಷ ಸೀರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಹಾಗೇ ಇದೆ ನೋಡಿ. ಫುಲ್ಲು ಗೋಲ್ಡ್ಸ್ ಕಲರು, ಬ್ಲ್ಯಾಕ್ ಬಾರ್ಡ್ರು ಬಂದಿದೆ. ಮಧ್ಯದಲ್ಲಿ ಅಲ್ಲಿ ಇದು ಬಂದಿದೆ, ಬಟ್ ಕಾಣಿಸ್ತಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಹಿಂಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸೈನಿಂಗ್ ಆಫ್.